ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದು ಟ್ಯೂಸ್ಡೇ ವ್ಲಾಗ್ ಆಗಿದೆ. ಅವತ್ತಿನ ದಿನ ಸಂಜೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸಾಯಂಕಾಲ ಟೀ ಎಲ್ಲ ಮಾಡಿದ್ಮೇಲೆ ಮಕ್ಳಿಗೂ ಸಹ ಹಾಲೆಲ್ಲ ಮಾಡಿಕೊಟ್ಬಿಟ್ಟು ಆಮೇಲೆ ಮಕ್ಕಳು ಕೇಳ್ತಾಯಿದ್ರು, ಏನಾದರೂ ತಿನ್ನೋದಕ್ಕೆ ಬೇಕು ಮಾಡಿಕೊಡಮ್ಮ ಅಂತ ಕೇಳ್ತಾಯಿದ್ರು. ಇವಾಗೆಲ್ಲ ಸಮ್ಮರ್ ಹಾಲಿಡೇಸ್ ಆಗಿರೋದ್ರಿಂದ ಅವರು ಸಹ ಬೆಳಗ್ಗೆಯಿಂದ ಸಂಜೆವರೆಗೂ ಮನೆಯಲ್ಲೇ ಇರ್ತಾರಲ್ವ, ಅವ್ರಿಗೂ ಸಹ ಬೋರ್ ಆಗ್ತಾ ಇರುತ್ತೆ. ಹಾಗೆಯೇ ಏನಾದರೂ ಒಂದೊಂದು ಥರ ಕ್ರೇವಿಂಗ್ಸ್ ಆಗ್ತಾನೇ ಇರುತ್ತೆ ಅವ್ರಿಗೂ ಸಹ. ಸೊ ಅದಕ್ಕೆ ಏನಾದರೂ ಮಾಡ್ಕೊಳ್ಳೋಣ ಡಿಫ್ರೆಂಟಾಗಿ ಅಂತ ಅಂದ್ಬಿಟ್ಟು ನಾನಿಲ್ಲಿ ಗೋಬಿ ಮಾಡೋಣ, ಕಾಲಿಫ್ಲವರ್ ಇತ್ತು ಮನೆಯಲ್ಲಿ. ಸೊ ಹಾಗಾಗಿ ಅದನ್ನೇ ಯೂಸ್ ಮಾಡಿಕೊಂಡು ಗೋಬಿ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಎಲ್ಲವನ್ನು ರೆಡಿ ಮಾಡ್ಕೊತಾ ಇರುವಂಥದ್ದು. ಇಲ್ಲಿ ನಾನು ಗೋಬಿ ಮಂಚೂರಿಯನ್ ಮಾಡೋದಕ್ಕೆ ಕಾಲಿಫ್ಲವರ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಈ ರೀತಿ ಉದ್ದ ಕಟ್ ಮಾಡ್ಕೊಳ್ಳೋದು ಇಷ್ಟ ಆಗಿಲ್ಲ ಅಂತಂದರೆ ಚಿಕ್ಕ ಚಿಕ್ಕದಾಗೂ ಸಹ ಕಟ್ ಮಾಡ್ಕೋಬಹುದು. ಇನ್ನು ನೀರನ್ನು ಚೆನ್ನಾಗಿ ಕುದಿಸ್ಕೊಂಡು ಕಾಲಿಫ್ಲವರ್ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದರೊಟ್ಟಿಗೆ ಹಾಕಬೇಕು. ಈ ರೀತಿ ಹಾಕೋದ್ರಿಂದ ಏನಾದರೂ ಹುಳು ಇತ್ತು ಅಂತ ಅಂದರೆ ಅದೆಲ್ಲ ಸತ್ತೋಗ್ಬಿಡುತ್ತೆ ಅಂತ ಅಷ್ಟೇ. ನಾನು ಆಲ್ಮೋಸ್ಟ್ 101% ನಾನು ಚೆನ್ನಾಗಿ ನೋಡ್ಕೊಂಡಿದ್ದೆ. ಅದನ್ನು 1 ಅವರ್ ಆಯಿತು ನಾನು ಇದನ್ನು ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅಂತಲೇ ಹೇಳ್ಬೋದು. ನೀಟಾಗಿ ನೋಡಿಕೊಂಡು ಆಮೇಲೆ ಇಲ್ಲಿ ನೀರನ್ನು ಹಾಕ್ತಾ ಇರುವಂಥದ್ದು. ಅದಕ್ಕಾಗಿ ನಾನು ಹೋಮ್ ಮೇಡ್ ಫುಡ್ಗೆ ಜಾಸ್ತಿ ಪ್ರಿಫರ್ ಮಾಡೋದು. ಹೊರಗಡೆಯಿಂದ ತೊಗೊಬಂದರೆ ಅಲ್ಲಿ ನೀಟಾಗಿ ಕ್ಲೀನ್ ಮಾಡಿರ್ತಾರೆ, ಈ ರೀತಿ ಬಿಸಿನೀರಲ್ಲಿ ಜಸ್ಟ್ ಹಚ್ಬಿಟ್ಟು ಹಾಕ್ಬಿಟ್ಟು ನಮಗೆ ಕೊಟ್ಬಿಡ್ತಾರೆ ಹೊರಗಡೆ ಫುಡ್ಡು. ಅದೇ ರೀತಿ ಅಲ್ವಾ, ಅಂಗಡಿಯವರೆಲ್ಲ ಈ ರೀತಿ ಗಂಟೆಗಟ್ಟಲೆ ಕೂತ್ಕೊಂಡು ಕ್ಲೀನ್ ಮಾಡ್ತಾರೆ. ನಿಜ ಹೇಳಿ, ನೀವು ಏನೇ ನಿಮ್ಮ ಮಕ್ಕಳಿಗೆ ಕೊಡೋದಕ್ಕೂ ಮೊದಲು ಸ್ವಲ್ಪ ಯೋಚನೆ ಮಾಡಿ ತರಿಸಿ ಕೊಡಿ ಅಂತ ಹೇಳ್ತಾ, ಸೊ ಇವಾಗ ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಇಲ್ಲಿ ನಾನು ಒಂದು ಬೌಲ್ಗೆ 1-2 ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ 3 ಸ್ಪೂನಷ್ಟು ಕಾರ್ನ್ಫ್ಲೋರ್ ಏನು ಬರುತ್ತೆ ನೋಡಿ ಅದನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿ ನಾನು 1.5 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಆಮೇಲೆ 1 ಸ್ಪೂನಷ್ಟು ಗರಂ ಮಸಾಲನ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ 1 ಸ್ಪೂನಷ್ಟು ಧನಿಯಾ ಪುಡಿನೂ ಸಹ ಹಾಕ್ಕೊಂಡು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಂಡು ನೆಕ್ಸ್ಟ್ ಚಿಲ್ಲಿ ಪೌಡರ್ನ ಖಾರಕ್ಕೆ ತಕ್ಕಂತೆ ಸೇರಿಸ್ಕೊತಾ ಇದ್ದೀನಿ. 1/4 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ಅಂತಂದರೆ ಅದನ್ನು ಸಹ 1 ಸ್ಪೂನಷ್ಟು ಬಳಸ್ಕೋಬೋದು ಈ ಟೈಮಲ್ಲಿ. ಇವಾಗ ಗೋಬಿನೂ ಸಹ ಬಿಸಿನೀರಲ್ಲಿ ಚೆನ್ನಾಗಿ ನೆನ್ಕೊಂಡಿತ್ತು. ಆ ನೀರನ್ನೆಲ್ಲ ಚೆಲ್ಬಿಟ್ಟು ಮತ್ತೆ ರನ್ನಿಂಗ್ ವಾಟರ್ನ ಹಾಕ್ಕೊಂಡು 3 ಸತಿ ಚೆನ್ನಾಗಿ ಈ ರೀತಿಯಾಗಿ ನಾನು ತೊಳ್ಕೊಂಡಿರುವಂಥದ್ದು. ಸೊ ಈ ರೀತಿ ಕಾಲಿಫ್ಲವರ್ನ ಎಷ್ಟೇ ಕ್ಲೀನ್ ಮಾಡಿದ್ರೂ ನನಗೆ ಒಂಥರ ಸಮಾಧಾನನೇ ಆಗೋದಿಲ್ಲ. ಹಾಗಾಗಿ ನನಗೆ ಯಾವ ರೀತಿ ಸಮಾಧಾನ ಆಗುತ್ತೆ ಆ ರೀತಿ ನಾನು ಕ್ಲೀನ್ ಮಾಡ್ಕೊಳ್ಳೇಬೇಕು. ಆವಾಗಲೇ ನನಗೆ ತಿನ್ನೋದಕ್ಕೆ ಇಂಟ್ರೆಸ್ಟ್ ಬರೋದು ಅಂತ ಹೇಳ್ತಾ ನೆಕ್ಸ್ಟ್ ನಾನು ಏನೆಲ್ಲ ಪೌಡರ್ಸ್ನ ಹಾಕ್ಕೊಂಡಿದ್ದೆ ನೋಡಿ ಅದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸ್ಕೊಂಡು ಎಲ್ಲೂ ಸಹ ಗಂಟುಗಳಿಲ್ಲದೆ ಇರೋ ರೀತಿ ನಾವು ಬಜ್ಜಿಗೆಲ್ಲ ಯಾವ ರೀತಿ ಕಲಿಸ್ಕೊತೀವಿ ನೋಡಿ ಹಿಟ್ಟು, ಆ ರೀತಿಯಾಗಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಬೇಕಾಗತ್ತೆ. ನಿಮ್ಗೇನಾದರೂ ಗೋಬಿ ಮಂಚೂರಿಯನ್ ಒಂದು ಒಳ್ಳೆ ಕಲರಲ್ಲಿ ಬರಬೇಕು ಅಂತ ಅಂದರೆ ಈ ಟೈಮಲ್ಲಿ ನೀವು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ 1-2 ಸ್ಪೂನಷ್ಟು ಹಾಕೋಬೋದು. ಸೊ ಅದೇನು ಖಾರ ಇರಲ್ಲ, ಜಸ್ಟ್ ಬಣ್ಣ ಕೊಡುತ್ತೆ ಅಷ್ಟೇನೆ. ಫುಡ್ ಕಲರ್ ಎಲ್ಲ ಹೆಲ್ತಿಗೂ ಒಳ್ಳೆಯದಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ಈಗ ಆಲ್ರೆಡಿ ಗೋಬಿ ಮಂಚೂರಿಯನ್ಗೆ ಕಲರ್ ಹಾಕಬಾರ್ದು ಅಂತ ಎಲ್ಲ ಕಡೆ ಬ್ಯಾನ್ ಮಾಡಿದ್ದಾರೆ ಅಲ್ವಾ, ಅದೊಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಹಿಟ್ಟಿನ ಕನ್ಸಿಸ್ಟೆನ್ಸಿ ಈ ರೀತಿ ಕಲಿಸ್ಕೊಂಡ್ಮೇಲೆ ನಾನು ಏನು ಕಟ್ ಮಾಡ್ಕೊಂಡಿದ್ದೆ ಕಾಲಿಫ್ಲವರು ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೈನಲ್ಲೇ ಮಿಕ್ಸ್ ಮಾಡ್ಕೋಬೇಕು, ಸ್ಪೂನಲ್ಲೆಲ್ಲ ಮಾಡೋಕ್ಕೋದ್ರೆ ಅದು ಆಗೋದೇ ಇಲ್ಲ. ಸೊ ಅದ್ರ ಮೇಲೆ ಒಂದು ಕೋಟಿಂಗ್ ರೀತಿ ಆಗಬೇಕು. ನಾವೇನು ಬ್ಯಾಟರ್ ಕಲಿಸ್ಕೊಂಡಿದ್ವಿ ನೋಡಿ ಅದು. ಇಲ್ಲಿ ನಾನು ಕಡಲೆ ಹಿಟ್ಟನ್ನ ಯಾಕೆ ಬಳಸ್ಕೊಂಡಿದ್ದೀನಿ ಗೋಬಿ ಮಂಚೂರಿಯನ್ ಮಾಡೋದಕ್ಕೆ ಅಂತಂದರೆ ಈ ಒಂದು ಕಾಲಿಫ್ಲವರ್ ಮೇಲೆ ಅಷ್ಟು ಈಸಿಯಾಗಿ ಕೋಟಿಂಗು ಅಪ್ಲೈ ಆಗೋದಿಲ್ಲ. ಏಕೆ ಅಂತಂದರೆ ಅದೊಂಥರ ಜಾರುತ್ತೆ ಅಲ್ವಾ, ಹಾಗಾಗಿ ಸ್ವಲ್ಪ ಕಡಲೆ ಹಿಟ್ಟನ್ನ ಯೂಸ್ ಮಾಡೋದ್ರಿಂದ ಚೆನ್ನಾಗಿ ಒಂದು ಲೇಯರ್ ಕೋಟಿಂಗ್ ಆಗುತ್ತೆ ಈ ರೀತಿಯಾಗಿ ಅಂತ ಅನ್ನೋದಕ್ಕೋಸ್ಕರ ಕಡಲೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತ ಅಂದರೆ ಸ್ಕಿಪ್ ಮಾಡ್ಬೋದು. ಸೊ ಹಾಕ್ಕೊಂಡ್ರೆ ಒಂಥರ ಚೆನ್ನಾಗಿರುತ್ತೆ, ಹಾಗಾಗಿ ಅಷ್ಟೇ ಹಾಕ್ಕೊಂಡಿರೋದು. ಸೊ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ, ಈ ರೀತಿಯಾಗಿ ಆಗಬೇಕು ಇದು. ನೆಕ್ಸ್ಟ್ ಅದನ್ನು ಪಕ್ಕಕ್ಕೆ ಇಟ್ಕೊಂಡು ಇಲ್ಲಿ ನಾನು ಕಾರ್ನ್ಫ್ಲೋರ್ದು ಸ್ಲರಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಚಿಕ್ಕ ಬೌಲ್ಗೆ 1-2 ಸ್ಪೂನಷ್ಟು ಕಾರ್ನ್ಫ್ಲೋರು ಜೊತೆಗೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಈ ರೀತಿ ಚಿಲ್ಲಿ ಪೌಡರ್ನ ಇದ್ರ ಜೊತೆನೇ ಮಿಕ್ಸ್ ಮಾಡಿಕೊಂಡು ನಾವು ಒಟ್ಟಿಗೆ ಸೇರಿಸೋದ್ರಿಂದ ಒಂದು ಒಳ್ಳೆ ಕಲರ್ ಬರುತ್ತೆ ಅಂತ ಅಷ್ಟೇ. ನೀವು ಬೇಕಿದ್ರೆ ಹಾಗೇನೂ ಸಹ ಹಾಕೋಬೋದು, ಇಲ್ಲ ಅಂತಂದರೆ ಈ ರೀತಿ ಮಿಕ್ಸ್ ಮಾಡಿ ಚಿಲ್ಲಿ ಪೌಡರ್ನ ಹಾಕೋಬೋದು. ಇವಾಗ ಇದು ಎಲ್ಲೂ ಕೂಡ ಲಮ್ಸ್ ಇಲ್ಲದೆ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದು ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು. ನಿಮ್ಗೇನಾದರೂ ಗೋಬಿ ಮಂಚೂರಿಯನಲ್ಲಿ ಜಾಸ್ತಿ ಕ್ರೀಮಿನೆಸ್ ಬೇಕು ಅಂತಂದರೆ ಇದನ್ನು ಇನ್ನೂ ಕೂಡ ತೆಳ್ಳಗೆ ಮಾಡ್ಕೊಳ್ಳಿ. ನನಗೇನೋ ಇಷ್ಟೇ ಸಾಕು ಅನ್ನಿಸ್ತು, ಹಾಗಾಗಿ ಇಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಕಲಿಸ್ಕೊಂಡು ಪಕ್ಕಕ್ಕೆ ಇಟ್ಕೊಂಡು ನೆಕ್ಸ್ಟು ನಾನಿಲ್ಲಿ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಕ್ಯಾಪ್ಸಿಕಮ್ಮು ಪ್ರತಿಯೊಂದನ್ನು ಕಟ್ ಮಾಡ್ಕೊಳ್ತಾ ಇರುವಂಥದ್ದು. ನೀವು ಗೋಬಿನ ಕಲಸಿಟ್ಕೊಂಡ್ರಿ ನೋಡಿ, ಅದು ಬೇಕಾದರೆ 1 ಅವರ್ ಮೊದಲೇ ಕಲಸಿಟ್ಕೋಬೋದು, ಇಲ್ಲ ಅಂತಂದರೆ ಅಲ್ಲೇ ಕಲಸಿ ಇಮಿಡಿಯೇಟ್ಲಿ ಅಲ್ಲೇ ಸಹ ಫ್ರೈ ಮಾಡ್ಕೋಬೋದು. ಈ ನಾನು ಮಾಡ್ತಾ ಇರುವಂತಹ ಕ್ವಾಂಟಿಟಿಗೆ 1 ಈರುಳ್ಳಿ, ಅರ್ಧ ಕ್ಯಾಪ್ಸಿಕಮ್ಮು, ಒಂದು 4 ಎಸಳಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಒಂದೇ ಒಂದು ಹಸಿಮೆಣಸಿನ್ಕಾಯಿನ ಯೂಸ್ ಮಾಡಿಕೊಂಡು ಕಟ್ ಮಾಡ್ತಾ ಇರುವಂಥದ್ದು. ಹಾಗೆಯೇ ಒಂದು ಅರ್ಧ ಇಂಚಷ್ಟು ಶುಂಠಿನೂ ಸಹ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಎಲ್ಲ ನಿಮ್ಮ ಖಾರಕ್ಕೆ ತಕ್ಕಂತೆ ನೀವು ಸೇರಿಸ್ಕೋಬೋದು. ನಾನಿಲ್ಲಿ ಮಕ್ಳಿಗೆ ಮಾಡಿಕೊಡ್ತಾ ಇರೋದ್ರಿಂದ ಸ್ವಲ್ಪ ಖಾರ ಕಮ್ಮಿ ಹಾಕಿ ಮಾಡ್ತಾ ಇದ್ದೀನಿ. ಈಗ ನಾನು ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾಯಾದ್ಮೇಲೆ ನಾನು ಏನು ಕಲಸಿಟ್ಕೊಂಡಿದ್ದೆ ಒಂದು ಕಾಲಿಫ್ಲವರು ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇರುವಂಥದ್ದು.
ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆದಷ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿದ್ರೆ ಚೆನ್ನಾಗಿ ಬೇಯುತ್ತೆ. ಹಾಗೆಯೇ ಇದು ಸ್ವಲ್ಪ ತಿನ್ನಬೇಕಾದ್ರೆ ಕ್ರಿಸ್ಪಿನೆಸ್ ಆಗಿರುತ್ತೆ ಅಲ್ವಾ. ಸೊ ಈ ಒಂದು ಕಾಲಿಫ್ಲವರು ಹೇಗೆ ಬೆಂದ್ರೂ ಚೆನ್ನಾಗೇ ಇರುತ್ತೆ, ಅರ್ಧಂಬರ್ಧ ಬೆಂದರೂ ಚೆನ್ನಾಗಿರುತ್ತೆ, ಫುಲ್ ಬೆಂದರೂ ಚೆನ್ನಾಗಿರುತ್ತೆ ಅಲ್ವಾ ಟೇಸ್ಟು. ಹಾಗಾಗಿ ನೋಡಿಕೊಂಡು ನಿಮ್ಮ ಇಷ್ಟದ ಪ್ರಕಾರ ನೀವು ಬೇಯಿಸ್ಕೊಳ್ಬಹುದು. ಈಗ ಅದಾಯಿತು, ಅದನ್ನೆಲ್ಲ ಕರೆದು ಪಕ್ಕಕ್ಕೆ ಇಟ್ಕೊಂಡು ಈಗ ಒಂದು ಪ್ಯಾನ್ಗೆ ನಾನಿಲ್ಲಿ ಏನು ಎಣ್ಣೆನ ಫ್ರೈ ಮಾಡ್ಕೊಂಡಿದ್ದೆ ನೋಡಿ, ಅದರಲ್ಲೇ ಒಂದು ಅರ್ಧ ಸೌಟಷ್ಟು ತೆಗೆದು ಹಾಕ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿರುವಂತಹ ಬೆಳ್ಳುಳ್ಳಿ ಇರ್ಬೋದು, ಶುಂಠಿ ಇರ್ಬೋದು ಎಲ್ಲವನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇವೆರಡು ಇಂಗ್ರೀಡಿಯೆಂಟು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು ಅರ್ಧಂಬರ್ಧ ಬೆಂದ್ರೂ ಏನು ಪರವಾಗಿಲ್ಲ, ಚೆನ್ನಾಗಿರುತ್ತೆ ಟೇಸ್ಟು ತಿನ್ನಬೇಕಾದ್ರೆ. ನೆಕ್ಸ್ಟು ನಾನಿಲ್ಲಿ ಈರುಳ್ಳಿ, ಹಸಿಮೆಣಸಿನ್ಕಾಯಿನೂ ಸಹ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ತಾ ಇರುವಂಥದ್ದು. ನೆಕ್ಸ್ಟು ಈಗ ಏನು ಕಟ್ ಮಾಡಿ ಇಟ್ಕೊಂಡಿದೆ ಕ್ಯಾಪ್ಸಿಕಮ್ಮು ನೋಡಿ, ಅದನ್ನು ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಫುಲ್ ಪ್ಯೂರಾಗಿ ಬೇಯಬೇಕು ಅಂತ ಏನಿಲ್ಲ, ಫ್ರೈ ಅರ್ಧಂಬರ್ಧ ಆದರೆ ಸಾಕು, ಚೆನ್ನಾಗಿರುತ್ತೆ, ಒಂದು ಕ್ರಿಸ್ಪಿಯಾಗಿರುತ್ತೆ ಅಲ್ವಾ ತಿನ್ನಬೇಕಾದ್ರೆ, ಗೋಬಿ ಮಂಚೂರಿಯನ್ ಜೊತೆ ಮಧ್ಯ ಸಿಗ್ತಾ ಇದ್ರೆ, ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ಇಲ್ಲಿ ನಾನು ಟೊಮೊಟೊ ಸಾಸ್ 1 ಸ್ಪೂನ್, ಟೊಮೊಟೊ ಕೆಚಪ್ 1 ಸ್ಪೂನ್ ಸೋಯಾ ಸಾಸ್ ಮತ್ತು ಗ್ರೀನ್ ಚಿಲ್ಲಿ ಸಾಸ್ ಬರುತ್ತೆ ಅಲ್ವಾ, ಅದು 1 ಸ್ಪೂನು ಎಲ್ಲವನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಆದಷ್ಟು ಸ್ವಲ್ಪ ಹೈ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ಕ್ರಿಸ್ಪಿನೆಸ್ ಆಗಿ ಚೆನ್ನಾಗಿ ಬೇಯುತ್ತೆ. ಸಾಸಸ್ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಲೋ ಮಾಡ್ಕೋಬೇಕು ಫ್ಲೇಮು. ಇವಾಗ ನಾನು ಇದಕ್ಕೆ ವಿನೇಗರ್ನ ಹಾಕೋತಾ ಇದ್ದೀನಿ 1 ಸ್ಪೂನಷ್ಟು. ಇದ್ರೆ ಹಾಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗಬೇಡಿ, ಜಾಸ್ತಿ ಹುಳಿ ಬಾಗ್ಬಿಡುತ್ತೆ. ಹಾಗಾಗಿ ನೆಕ್ಸ್ಟ್ ಇದನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ದ ನಂತರ ಕಾರ್ನ್ ಫ್ಲೋರ್ದು ಮಿಕ್ಸ್ಚರ್ ಏನು ಮಿಕ್ಸ್ ಮಾಡ್ಕೊಂಡಿದ್ದೆ ಸ್ಲರಿ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಇನ್ನೊಂದು ಸತಿ ಮಿಕ್ಸ್ ಮಾಡ್ಕೋಬೇಕು. ಈಗ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಇದು ಬೇಗನೆ ಗಟ್ಟಿಯಾಗೋಗ್ಬಿಡುತ್ತೆ. ಹಾಗಾಗಿ ನೆಕ್ಸ್ಟು ಫ್ರೈ ಮಾಡ್ಕೊಂಡು ಇಟ್ಕೊಂಡಿರುವಂತಹ ಕಾಲಿಫ್ಲವರ್ನು ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಏನಾದರೂ ಜಾಸ್ತಿ ಕ್ರೀಮಿನೆಸ್ಸಲ್ಲಿ ಗೋಬಿ ಬೇಕು ಅಂತ ಅಂದರೆ ಇನ್ನೊಂದು ಸ್ಪೂನಷ್ಟು ಕಾರ್ನ್ಫ್ಲವರ್ಗೆ ನೀರನ್ನು ಹಾಕ್ಕೊಂಡು ಲಮ್ಸ್ ಇಲ್ಲದೆ ಇರೋ ರೀತಿ ನೀವು ಮಿಕ್ಸ್ ಮಾಡಿಕೊಂಡು ಇವಾಗ ಸೇರಿಸ್ಕೊಂಡು ಬೇಕಿದ್ರೆ ನೀವು ಫ್ರೈ ಮಾಡ್ಕೋಬೋದು. ಸೊ ನೋಡಿ, ಇವಾಗ ಗೋಬಿ ಮಂಚೂರಿಯನ್ ರೆಡಿನೇ ಆಗೋಯಿತು. ಸ್ಪ್ರಿಂಗ್ ಆನಿಯನ್ ಇದ್ದರೆ ಅದನ್ನು ಸಹ ಕಟ್ ಮಾಡಿ ಹಾಕ್ಕೊಳ್ಳಿ. ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಮಾತ್ರ ಹಾಕ್ಕೊಂಡಿದ್ದೀನಿ. ಟ್ರಸ್ಟ್ ಮೀ ಫ್ರೆಂಡ್ಸ್, ತುಂಬಾ ಚೆನ್ನಾಗಿತ್ತು. ಹೋಟೆಲ್ಗಿಂತ ನಾವು ಹೊರಗಡೆ ತಂದು ತಿನ್ನೋದಕ್ಕಿಂತ ಸ್ಟ್ರೀಟ್ ಸ್ಟೈಲ್ಗಿಂತ ಚೆನ್ನಾಗೇ ಆಗಿತ್ತು ಅಂತಲೇ ಹೇಳ್ಬೋದು. ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ತಿಂದರು. ಸೊ ಫ್ರೆಂಡ್ಸ್, ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿದೆ ಅಂತ ಅನ್ಕೊತೀನಿ. ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ, ನಿಮಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡು ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ಧನ್ಯವಾದಗಳು.